ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಗುರು ಪೂರ್ಣಿಮೆಯನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ? ಗುರು ಪೂರ್ಣಿಮೆಗೆ ಯಾರೂ ಕೂಡ ಹೇಳಲಾರದಂತಹ ಅದ್ಭುತವಾದ ಮಾಹಿತಿಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಗುರು ಎಂದರೆ ಕತ್ತಲೆಯನ್ನ ಕಳೆಯುವಂತಹ ಒಂದು ಪರಮೋಚ್ಚ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನಿಮ್ಮ ಜೀವನವನ್ನ ಪರಿವರ್ತನೆ ಮಾಡಬಲ್ಲಂತಹ ರೆಮಿಡಿಗಳು ಕೂಡ ಈ ಗುರು ಪೂರ್ಣಿಮೆಯ ವಿಶೇಷ ಸಂಚಿಕೆಯಲ್ಲಿದೆ. ಎಷ್ಟೋ ಜನರಿಗೆ ಗಂಡು ಹೆಣ್ಣು ಸೆಟ್ ಆಗ್ತಾ ಇರೋದಿಲ್ಲ, ಸಂತಾನ ಪ್ರಾಪ್ತಿ ಆಗ್ತಿರೋದಿಲ್ಲ. ಇದಕ್ಕೆ ಪ್ರಬಲವಾದಂತಹ ದೋಷ ಯಾವುದು ಗೊತ್ತಾ? ನೀವು ಸ್ಕೂಲು ಕಾಲೇಜಿನಲ್ಲಿದ್ದಾಗ ನಿಮ್ಮ ಗುರುಗಳ ನಿಂದೆಯನ್ನ ಮಾಡಿರ್ತೀರ. ಪಂಚಮುಖಿ ದೀಪದ 5 ದೀಪಗಳ ಬತ್ತಿಯನ್ನ ಯಾರು ಗುರುಪೂರ್ಣಿಮೆಯ ದಿವಸ ಬೆಳಗ್ತಾರೋ ಅವರ ಜೀವನದಲ್ಲಿ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ಮಾಯ ಆಗುತ್ತೆ. ಈ ಸ್ಥಳದಲ್ಲಿ ಕೂತು ನಿಮಗೆ ನಾನು ವಾಗ್ದಾನ ಮಾಡ್ತೀನಿ, ಭರವಸೆಯನ್ನ ಕೊಡ್ತೀನಿ. ಯಾರು ಗುರುಪೂರ್ಣಿಮೆಯ ದಿನ ಈ 3 ನೈವೇದ್ಯಗಳನ್ನ ಮಾಡ್ತಿರೋ ಅವರಿಗೆ ವರ್ಷ ತುಂಬುವಷ್ಟರಲ್ಲಿ ಸಂತಾನ ಭಾಗ್ಯ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಗುರುಪೂರ್ಣಿಮೆಯ ಈ ವಿಶೇಷ ಸಂಚಿಕೆಯನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಈ ಸಂಚಿಕೆ ಮಾಡೋದಕ್ಕಂತೂ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇದು ಗುರುಪೂರ್ಣಿಮೆಯ ವಿಶೇಷ ಪಾಡ್ಕಾಸ್ಟ್. ಗುರುಪೂರ್ಣಿಮೆ ಅಂದರೇನು, ಅದರ ಮಹತ್ವ ಏನು, ಗುರುಪೂರ್ಣಿಮೆಯ ದಿನ ಯಾವ ರೆಮಿಡಿಗಳನ್ನು ಮಾಡ್ಕೋಬೇಕು ನೋಡಿ. ವಿಶೇಷವಾಗಿ ಗುರು ಎಂದರೇನೆ, ಗು ಎಂದರೆ ಗುರು. ಈ ಒಂದು ಸಾಧನೆಯ ಹಾದಿಯಲ್ಲಿ, ಬೆಳಕಿನ ಹಾದಿಯಲ್ಲಿ ಕರೆದುಕೊಂಡು ಹೋಗುವಂತಹ ಈ ಗುರು ಶಬ್ದ ಇದೆಯಲ್ಲ, ಗು ಕತ್ತಲೆ, ರು ಕಳೆಯುವ. ನೋಡಿ, ಗುರು ಎಂದರೆ ಕತ್ತಲೆಯನ್ನ ಕಳೆಯುವಂತಹ ಒಂದು ಪರಮೋಚ್ಚ ವ್ಯಕ್ತಿ ಅಂತ ನಾನು ಹೇಳ್ತೀವಿ. ಹಾಗಾಗಿ ಈ ಗುರುಪೂರ್ಣಿಮೆಯ ದಿನ ಅದರ ಹಿನ್ನೆಲೆ, ಮಹತ್ವ, ರೆಮಿಡಿಗಳನ್ನು ಸಾರುವಂತಹ ಈ ಸಂಚಿಕೆಯನ್ನು 1 ಸೆಕೆಂಡು ಕೂಡ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಅತ್ಯಂತ ಉನ್ನತವಾದಂತಹ ಒಂದು ಜ್ಞಾನ, ಗುರುವಿನ ಸಾನ್ನಿಧ್ಯದಲ್ಲಿ ಕೂತ್ಕೊಂಡ್ರೆ ಸಾಕು, ನಮ್ಮ ಎಷ್ಟೋ ಕಷ್ಟಗಳು ಮಂಜಿನಂತೆ ಕರಗುತ್ತಂತೆ. ಇನ್ನು ಅದರ ಬಗ್ಗೆ ಒಂದು ಸಾಸಿವೆ ಕಾಳಷ್ಟಾದರೂ ನಾವು ತಿಳ್ಕೊಬೇಕಲ್ವ? ಈ ಪಾಡ್ಕಾಸ್ಟಲ್ಲಿ ಎಲ್ಲವನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡಬಲ್ಲಂತಹ ರೆಮಿಡಿಗಳು ಕೂಡ ಈ ಗುರುಪೂರ್ಣಿಮೆಯ ವಿಶೇಷ ಸಂಚಿಕೆಯಲ್ಲಿದೆ. ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಮೊಟ್ಟ ಮೊದಲೇ ಬಾರಿಗೆ ನೀವೇನಾದರೂ ಜೀತ್ ಮೀಡಿಯಾ ನೋಡ್ತಾ ಇದ್ದೀರಿ ಅಂದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ, ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಮರಿದೇ ಒತ್ತಿ. ಹಾಗೆ ಈ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಬಟನ್ ಇರುತ್ತೆ, ಅದನ್ನು ಕೂಡ ತಪ್ಪದೇ ಒತ್ತಿ. ಯಾಕೆ ಅಂತಂದರೆ ಮೆಂಬರ್ಸ್ ಆಗ್ತೀರಾ. ಮೆಂಬರ್ಸ್ ಆದ ತಕ್ಷಣ ಮೆಂಬರ್ಸ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ, ಸರಳ ವಿರಳ ಮಹಾವಾಸ್ತು, ನೇರ ಪ್ರಸಾರ, ವಾಸ್ತು ಟಾಪ್ 10 ಈ ರೀತಿಯಾದಂಥ ಡಿಫ್ರೆಂಟ್ ಕಂಟೆಂಟನ್ನು ನೀವು ಎಂಜಾಯ್ ಮಾಡ್ಬೋದು. ಬನ್ನಿ, ತಡ ಮಾಡದೆ ಈ ಗುರುಪೂರ್ಣಿಮೆಯ ವಿಶೇಷತೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಸಂಚಿಕೆಯಲ್ಲಿ ನಾನು ಗುರುಪೂರ್ಣಿಮೆಯ ಕೆಲವೊಂದು ರೆಮಿಡಿಗಳನ್ನು ಹೇಳ್ತೀನಿ ವೀಕ್ಷಕರೇ. ಹೋದ ವರ್ಷ ಕೂಡ ನಾವು ಈ ನೇಚರಲ್ಲಿ ಗುರುಪೂರ್ಣಿಮೆಯ ವಿಶೇಷ ಸಂಚಿಕೆಗಳನ್ನು ಮಾಡಿದ್ವಿ. ಅದರಲ್ಲಿ ಕೆಲವೊಂದು ನಾನು ರೆಮಿಡಿಗಳನ್ನು ಹೇಳ್ಕೊಟ್ಟಿದ್ದೆ. ಅದನ್ನು ಮಾಡಿಕೊಂಡು ಸಾಕಷ್ಟು ಜನ ವೀಕ್ಷಕರು ತಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತಂದುಕೊಂಡಿದ್ದಾರೆ. ಬನ್ನಿ, ತಡ ಮಾಡದೆ ಈ ಸಂಚಿಕೆಯನ್ನು ಆರಂಭ ಮಾಡೋಣ. ನೋಡಿ, ಗುರುಪೂರ್ಣಿಮೆ ನೋಡಿ, ಅಂದಿನ ದಿನ ನಾವು ಮಹರ್ಷಿ ವೇದವ್ಯಾಸರ ಜನ್ಮದಿನ ಅಂತ ಕೂಡ ಹೇಳ್ತಾರೆ. ಮಹರ್ಷಿ ವೇದವ್ಯಾಸರು ಯಾರು? ಮಹಾವಿಷ್ಣುವಿನ ಒಂದು ಅಂಶ, ಅವತಾರ ಅಂತ ಕೂಡ ಹೇಳ್ತಾರೆ. ನೋಡಿ, ಎಂಥ ಅದ್ಭುತವಾದದ್ದು. ಇಲ್ಲಿ ನೀವು ಯೂಟ್ಯೂಬಲ್ಲಿ ಗುರುಪೂರ್ಣಿಮೆಗೆ ಯಾರೂ ಕೂಡ ಹೇಳಲಾರದಂತಹ ಅದ್ಭುತವಾದ ಮಾಹಿತಿಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಗುರು ಅಂದರೆ ಯಾರು? ನಮಗೆ ಶಾಲೆಯಲ್ಲಿ ಓದನ್ನು ಹೇಳಿಕೊಟ್ಟವರು, ಬರಹವನ್ನು ಹೇಳಿಕೊಟ್ಟಂತಹವರು, ಮಂತ್ರವನ್ನು ಹೇಳಿಕೊಟ್ಟಂತಹವರು ಗುರುವೇ.
ಸಂಗೀತವನ್ನು ಕಲಿಸಿಕೊಟ್ಟಂಥವರು ಗುರುವೇ. ಅಷ್ಟೇ ಅಲ್ಲ, ವೇದಗಳ ಪ್ರಕಾರ ಹೇಳ್ತಾರೆ, ನಮ್ಮ ಅಜ್ಞಾನವನ್ನು ತೆಗೆದುಹಾಕಿ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವಂತಹ, ಆ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಗುರು ಅಂತ ಹೇಳ್ತಾರೆ. ನಾನಾಗಲೇ ಹೇಳಿದ ಹಾಗೆ ಅಜ್ಞಾನವನ್ನು, ಗು ಎಂದರೆ ಅಜ್ಞಾನ, ಕತ್ತಲೆಯನ್ನು ಕಳೆಯುವಂತಹ ವ್ಯಕ್ತಿಯೇ ಗುರು ಅಂತ ಹೇಳ್ತಾರೆ. ಗುರುವಿಗೆ ನಮಗೆ ಏನು ಹೇಳ್ತಾರೆ ನೋಡಿ, ಒಂದು ಮಾತಿದೆ, ಹರಮುನಿದರು ಕೂಡ ಗುರು ಕಾಯುವ ಅಂತ ಹೇಳ್ತಾರೆ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂತಹ ಈ ಶ್ಲೋಕ. ಅಂದರೆ ಗುರು ಅಂದರೆ ಬ್ರಹ್ಮನಂತೆ ಸೃಷ್ಟಿ ಮಾಡ್ತಾರೆ, ವಿಷ್ಣುವಿನಂತೆ ನಮ್ಮ ಜೀವನವನ್ನು ಕಾಪಾಡುವಂತಹ ವ್ಯಕ್ತಿ, ಅದೇ ರೀತಿ ಶಿವನಂತೆ ನಮ್ಮ ಅಜ್ಞಾನವನ್ನು ನಾಶ ಮಾಡುವಂತಹ ವ್ಯಕ್ತಿಯೇ, ಕೊನೆಯಲ್ಲಿ ಅವರು ಬ್ರಹ್ಮನ ಸ್ವರೂಪ ಅಂತ ಹೇಳ್ತಾರೆ. ಅದೇ ರೀತಿ ಗುರುಪೂರ್ಣಿಮೆಯನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ? ನೀವು ಕೇಳಿರ್ತೀರ, ಗುರುಪೂರ್ಣಿಮೆ ಗುರುಪೂರ್ಣಿಮೆ. ಗುರು ಪೂರ್ಣಿಮೆ ಅಂದರೆ ಹುಣ್ಣಿಮೆ. ಗುರುಪೂರ್ಣಿಮೆಯನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದರ ಉದ್ದೇಶ ಅಂದರೆ ನೋಡಿ, ಇದು ವೇದವ್ಯಾಸ ಜಯಂತಿ ಅಂತ ಕೂಡ ಹೇಳ್ತಾರೆ. ಮಹರ್ಷಿ ಕೃಷ್ಣ ದ್ವೈಪಾಯನ ವ್ಯಾಸರನ್ನ ಸ್ಮರಿಸುವಂತಹ ದಿನ. ನೋಡಿ, ಈ ವ್ಯಾಸರು, ಅವರ ಹೆಸರನ್ನ, ವೇದವ್ಯಾಸರ ಹೆಸರನ್ನ ನೆನೆಸ್ಕೊಂಡ್ರೆ ಮಾತ್ರ ಮೈ ಜುಮ್ಮೆನ್ನುತ್ತೆ. ನೋಡಿ, ವೇದವ್ಯಾಸರು ಈ 4 ವೇದಗಳನ್ನು ವಿಭಾಗವನ್ನಾಗಿ ಮಾಡಿದಂಥವರು, ಮಹಾಭಾರತವನ್ನು ರಚನೆ ಮಾಡಿದಂಥವರು, ಬ್ರಹ್ಮಸೂತ್ರಗಳನ್ನು ರಚಿಸಿದವರು, 18 ಮಹಾಪುರಾಣಗಳ ಸಂಗ್ರಹ ಮತ್ತು ಪರಂಪರೆಗೆ ಕಾರಣರಾದಂಥವರು, ಭಾಗವತ ಮಹಾಪುರಾಣದ ಪರಂಪರೆಯನ್ನು ಸ್ಥಾಪಿಸಿದವರು. ನೋಡಿ, ಗುರುಗಳ ಒಂದು ವಿಶೇಷ ಜನ್ಮದಿನ, ವೇದವ್ಯಾಸರ ಜನ್ಮದಿನ. ಅಂತಹ ವಿಶೇಷವಾದಂತಹ ದಿನದಂದು ಇನ್ನೂ ಒಂದು ವಿಶೇಷ ಏನಿದೆ ಅಂತಂದರೆ, ನಮ್ಮ ಆದಿಗುರು ಪರಮಶಿವ, ಪರಮೇಶ್ವರ ಆದಿಗುರುವಾದಂತಹ ದಿನ ಅಂತ ಹೇಳ್ತಾರೆ. ಎಂತೆಂತಹ ವಿಶೇಷತೆಗಳಿದೆ ನೋಡಿ. ಇಲ್ಲಿ ಒಂದೊಂದಾಗಿ ನಾವು ಈ ಗುರುಪೂರ್ಣಿಮೆಯ ವಿಶೇಷತೆಗಳನ್ನು ನೋಡ್ತಾ ಹೋಗೋಣ. ವೀಕ್ಷಕರೇ, ಗುರುಪೂರ್ಣಿಮೆಯ ಇತಿಹಾಸವನ್ನು ನೋಡ್ತಾ ಹೋದರೆ ಬಹಳ ಅಂದರೆ ಬಹಳ ಆಶ್ಚರ್ಯ ಆಗುತ್ತೆ. ಈ ಗುರುಪೂರ್ಣಿಮೆ ಎಂದು ನಾನಾಗಲೇ ಹೇಳಿದ ಹಾಗೆ ಪರಮೇಶ್ವರ, ಭೋಲೇಶಂಕರ, ಈಶ್ವರ ಆದಿಗುರುವಾದ ಆದಿಗುರು. ನೋಡಿ, ಆ ಈಶ್ವರ ಭೋಲೇಶಂಕರನ ಬಗ್ಗೆ ಮಾತಾಡ್ತಾ ಹೋದರೆ ನಮಗೆ ವರ್ಷಗಳೇ ಸಾಕಾಗೋದಿಲ್ಲ. ಸಾವಿರಾರಲ್ಲ, ಲಕ್ಷಾಂತರ ಪಾಡ್ಕಾಸ್ಟ್ ಕೂಡ ಮಾಡಿದರೂ ಸಾಕಾಗೋದಿಲ್ಲ. ಈ ಗುರುಪೂರ್ಣಿಮೆಯ ದಿನ ನಾನು ವರ್ಷದ ಈ ಗುರುಪೂರ್ಣಿಮೆಯ ಪಾಡ್ಕಾಸ್ಟಲ್ಲಿ ನಾನು ಹೇಳ್ತಾ ಬರ್ತಿರ್ತೀನಿ. ನಮಗೆ ನೋಡಿ, ಮೊದಲನೆಯ ಗುರು ತಾಯಿ, ತಂದೆ ನಮಗೆ ಮೊದಲನೇ ಗುರು ಆಗಿ ಮನೆಯಲ್ಲನೆಯ ಅಕ್ಷರಾಭ್ಯಾಸವನ್ನು ಮಾಡಿಸುವಂಥವರು. ಈ ಗುರು ಅಂತ ಏನು ಹೇಳ್ತೀವಿ, ಇವತ್ತಿನ ಈ ಯಾಂತ್ರಿಕ ಯುಗದಲ್ಲಿ ವೀಕ್ಷಕರೇ, ತಂದೆ ತಾಯಿಯನ್ನು ಕಡೆಗಣಿಸುವಂತಹ ಸಾಕಷ್ಟು ಮಕ್ಕಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅವರನ್ನು ಈ ಒಂದು ಸದೃಢವಾದಂತಹ ಏಜ್ನಲ್ಲಿಯೇ ಈ ಒಂದು ವೃದ್ಧಾಶ್ರಮಕ್ಕೆ, ಅನಾಥಾಶ್ರಮಕ್ಕೆ ಕಳಿಸುವಂತಹ ವ್ಯವಸ್ಥೆಗಳನ್ನು ನಾವು ನೋಡಿ ತುಂಬ ಅಂದರೆ ತುಂಬ ಬೇಸರವನ್ನು ಪಟ್ಟುಕೊಳ್ಳುವಂತಹ ದಿನಗಳಿವು. ಹಾಗಾಗಿ ದಯಮಾಡಿ ಈ ಗುರುಪೂರ್ಣಿಮೆ ಕೇವಲ ನಿಮಗೆ ರೆಮಿಡಿ ಕೊಡುವಂತಹ ಎಪಿಸೋಡ್ ಮಾತ್ರ ಅಲ್ಲ. ಗುರುಪೂರ್ಣಿಮೆ ಇದೆ, ಇದರಲ್ಲಿ ಗುರುಗಳು ನಮಗೆ ಒಂದು ರೆಮಿಡಿಗಳನ್ನು ಕೊಡ್ತಾರೆ, ನಾವು ಮಾಡ್ಕೋತೀವಿ, ಒಳ್ಳೆಯದಾಗತ್ತೆ ಅನ್ನೋದು ಒಂದು ಕಡೆ. ಆದರೆ ಈ ಗುರುಪೂರ್ಣಿಮೆಯ ಸಂಚಿಕೆಯ ಮುಖಾಂತರ ಏನಾದರೂ ಒಂದು ದೀಪದಿಂದ ದೀಪ ಬೆಳಗಬೇಕು, ಒಂದು ಜ್ಞಾನದ ಅರಿವಾಗಬೇಕು ಅನ್ನೋದರ ಸಂಚಿಕೆಯ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಕೂತಿದ್ದೀವಿ. ಹಾಗಾಗಿ ನಾವೆಲ್ಲ ಜನ್ಮ ತಾಳಿದ ನಂತರ, ತಾಯಿಯ ಗರ್ಭದಿಂದ ಬಂದ ನಂತರ ತಾಯಿ ನಮಗೆ ಮೊದಲ ಗುರುವಾಗಿ ಅಕ್ಷರವನ್ನು ಕಲಿಸಿ, ತಂದೆ ನಮ್ಮ ಕೈ ಬೆರಳನ್ನು ಹಿಡಿದು ನಡೆಸುವಂತಹ ಗುರುವಾಗಿ, ಅವರನ್ನು ಕಡೆಗಣಿಸಬೇಡಿ. ನಾನು ಎಷ್ಟೋ ಪ್ರತಿ ವರ್ಷದ ಈ ಗುರುಪೂರ್ಣಿಮೆಯ ಸಂಚಿಕೆಯಲ್ಲಿ ಹೇಳ್ತಾ ಇರ್ತೀನಿ, ನಮಗೆ ವಿದ್ಯೆ ಕೊಟ್ಟಂತಹ ಒಂದು ಪ್ರಾಥಮಿಕ ಶಾಲೆಯಾಗಿರ್ಬೋದು, ಪ್ರೌಢಶಾಲೆಯಾಗಿರ್ಬೋದು, ಕಾಲೇಜ್ ಇರ್ಬೋದು, ಅಲ್ಲಿ ಗುರುಗಳೇನಿರ್ತಾರೆ, ಶಿಕ್ಷಕಿಯರೇನಿರ್ತಾರೆ, ಸುಮಾರು ಜನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಗುರುಗಳನ್ನು ಕಿಂಡಲ್ ಮಾಡ್ತಾ ಇರ್ತಾರೆ. ಏನೋ ಪೇಪರ್ ರಾಕೆಟ್ ಮಾಡಿ ಎಸೆಯುವಂಥದ್ದು, ಅಥವಾ ಅವರಿಗೆ ಹಿಂದಿನಿಂದ ಆಡಿಕೊಳ್ಳುವಂತಹದ್ದು, ಅವರಿಗೆ ಏನಾದರೂ ಅಪಶಬ್ದಗಳನ್ನು ಹೇಳುವಂತಹದ್ದು. ಇದೇನಾಗುತ್ತೆ ಅಂದರೆ ಗುರುನಿಂದೆ ಅಂತ ಆಗುತ್ತೆ ವೀಕ್ಷಕರೇ. ಹಾಗಾಗಿ ನಿಮಗೆ ತಿಳಿದೋ ತಿಳಿಯದೆಯೋ
ಒಂದು ಅಜ್ಞಾನದಿಂದ ಈ ಥರ ಮಾಡಿದರೆ ಇದರ ದೋಷ ಎಷ್ಟರ ಮಟ್ಟಿಗೆ ತಟ್ಟುತ್ತೆ ಅಂತಂದರೆ ನೀವು ಕೇಳಿದರೆ ಶಾಕ್ ಆಗ್ತೀರ. ಎಷ್ಟೋ ಜನರಿಗೆ ಒಂದು ಮದುವೆಯ ವಯಸ್ಸಿಗೆ ಬಂದಾಗ ಗಂಡು ಹೆಣ್ಣು ಸೆಟ್ ಆಗ್ತಾ ಇರೋದಿಲ್ಲ, ಸಂತಾನ ಪ್ರಾಪ್ತಿ ಆಗ್ತಿರೋದಿಲ್ಲ. ಇದಕ್ಕೆ ಪ್ರಬಲವಾದಂತಹ ದೋಷ ಯಾವುದು ಗೊತ್ತಾ? ನೀವು ಸ್ಕೂಲು ಕಾಲೇಜಿನಲ್ಲಿದ್ದಾಗ ನಿಮ್ಮ ಗುರುಗಳ ನಿಂದೆಯನ್ನು ಮಾಡಿರ್ತೀರ, ಅವರ ಹೆಸರನ್ನು ಹೇಳಿರ್ತೀರ. ಗುರುವಿನ ಹೆಸರನ್ನು ಹೇಳಬಾರ್ದು. ಗುರುವಿನ ಹೆಸರನ್ನು ಹೇಳಬೇಕಾದ್ರೆ ಕಿವಿಯನ್ನು ಮುಟ್ಟಿಕೊಂಡು ಗುರುವಿನ ಹೆಸರನ್ನು ಹೇಳುವಂತಹ ಒಂದು ಸತ್ಸಂಪ್ರದಾಯ ನಮ್ಮ ಸನಾತನ ಧರ್ಮದಲ್ಲಿದೆ. ಒಂದ್ಸಲ ಯೋಚನೆ ಮಾಡಿ, ಒಂದ್ಸಲ ಆಲೋಚನೆ ಮಾಡಿ, ಒಂದ್ಸಲ ನಿಮ್ಮ ಪೂರ್ವ ಹಿಸ್ಟ್ರಿಯನ್ನು ತೆಗೆದುಕೊಳ್ಳಿ. ನೀವು ಸ್ಕೂಲಲ್ಲಿದ್ದಾಗ, ಕಾಲೇಜಲ್ಲಿದ್ದಾಗ ಅಥವಾ ಪದವಿಯನ್ನು ವ್ಯಾಸಂಗ ಮಾಡ್ತಿರುವಾಗ ನಿಮ್ಮ ಗುರುಗಳಿಗೇನಾದರೂ ನೀವು ಅವಮಾನವನ್ನು ಮಾಡಿದ್ದೀರಾ? ಗುರುಗಳಿಗೆ ಏನಾದರೂ ಆಡಿಕೊಂಡಿದ್ದೀರಾ? ಆ ಗುರುಗಳಿಗೆ ಗೊತ್ತಾಗಿಯೂ ಅವರು ಮನಸ್ಸನ್ನು ನೊಂದುಕೊಂಡಿದ್ದರೆ, ಗುರು ಯಾವಾಗಲೂ ತನ್ನ ಶಿಷ್ಯ, ತನ್ನ ಭಕ್ತ ಯಾವಾಗಲೂ ಹಾಳಾಗಿ ಹೋಗಲಿ, ಸತ್ಯನಾಶ ಆಗಲಿ, ಸರ್ವನಾಶ ಆಗಲಿ ಅಂತ ಯಾವಾಗಲೂ ಅವರು ಶಾಪ ಹಾಕೋದಿಲ್ಲ. ಅವರಿಗೆ, ತನ್ನ ಶಿಷ್ಯರಿಗೆ, ತನ್ನ ಭಕ್ತರಿಗೆ ಸದಾ ಒಳಿತಾಗಲಿ, ಒಳ್ಳೆಯದಾಗಲಿ ಅಂಥೇಳಿ ಅವರು ಹೇಳ್ತಾರೆ ಹೊರತಾಗಿ ಅವರಿಗೆ ಕೆಟ್ಟದ್ದಾಗಲಿ ಅಂತ ಯಾವುದೇ ಕಾರಣಕ್ಕೂ ಶಪಿಸೋದಿಲ್ಲ. ಆದರೆ ನೀವೇನು ಗುರುವಿಗೆ ಗೊತ್ತಾಗ್ಬಿಡುತ್ತೆ, ಗುರುವಿನ ಬೆನ್ನ ಹಿಂದೆ ನೀವೇನು ಆಡ್ಕೊಂಡಿರ್ತೀರಾ, ತಮಾಷೆ ಮಾಡಿರ್ತೀರಾ, ನಕ್ಕಿರ್ತೀರಾ, ಅಥವಾ ಗುರುಪತ್ನಿಯ ಮೇಲೆ ಕಾಮದ ದೃಷ್ಟಿಯನ್ನು ಹಾಕುವಂಥವ್ರು, ಇಂಥ ಎಲ್ಲ ಘಟನಾವಳಿಗಳಾದಾಗ ಆ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂದರೆ ಸಕಾಲಕ್ಕೆ ಮದುವೆ ಸೆಟ್ ಆಗೋದಿಲ್ಲ, ಸಕಾಲಕ್ಕೆ ಸಂತಾನ ಪ್ರಾಪ್ತಿ ಆಗೋದಿಲ್ಲ, ಸಕಾಲಕ್ಕೆ ಮನೆ ಕಟ್ಟುವಂತಹ ಯೋಗ ಕೂಡಿ ಬರೋದಿಲ್ಲ. ಹಾಗಾಗಿ ಅಕಸ್ಮಾತ್ ನಿಮಗೇನಾದರೂ ಈಗಲೂ ಕೂಡ ನಿಮ್ಮ ಒಂದು ಕಾಲೇಜ್ ಡೇಸ್ ಇರ್ಬೋದು, ಸ್ಕೂಲ್ ಡೇಸ್ ಇರ್ಬೋದು, ಈ ರೀತಿಯಾದಂತಹ ಗುರುಗಳು, ಶಿಕ್ಷಕಿಯರು ಇನ್ನೂ ನಿಮಗೆ ಟಚ್ಚಲ್ಲಿದ್ದರೆ ಗುರುಪೂರ್ಣಿಮೆಯ ದಿನ ಅವರ ಮನೆಗೆ ಹೋಗಿ ಸರ್ಪ್ರೈಸ್ ಆಗಿ, ನೀವು ಅವ್ರಿಗೇನು ಕಾಲ್ ಮಾಡೋದು ಬೇಡ, ಆ ದಿನ ಸರ್ಪ್ರೈಸ್ ಆಗಿ ಅವರ ಮನೆಗೆ ಹೋಗಿ ಒಂದೇ ಒಂದು ನಮಸ್ಕಾರ ಮಾಡಿ. ವೀಕ್ಷಕರೇ, ನಾನೇನು ನಿಮಗೆ ಅವರಿಗೆ ಭರಪೂರವಾದಂತಹ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿ ಅವರ ಪಾದ ಚರಣ ಕಮಲಗಳಿಗೆ ಸಮರ್ಪಣೆ ಮಾಡಿ ಅಂತ ಹೇಳ್ತಾ ಇಲ್ಲ. ಅವರಿಗೆ ಏನು ಬೇಡ, ನೀವು ಕೊಡುವಂತಹ ಹಣ ಬೇಡ, ನೀವು ಕೊಡುವಂತಹ ಧನ ಬೇಡ, ನೀವು ಕೊಡುವಂತಹ ಧಾನ್ಯ ಬೇಡ, ನೀವು ಕೊಡುವಂತಹ ಶಾಲ್ ಬೇಡ, ನೀವು ಕೊಡುವಂತಹ ಹಾರ ಬೇಡ, ನೀವು ಕೊಡುವಂತಹ ಪೇಟ ಬೇಡ, ಏನು ಬೇಡ. ಅವರಿಗೆ ಬೇಕಾಗಿರುವಂತಹದ್ದು ಜಸ್ಟ್ ಅವರ ಮುಖದಲ್ಲಿ ನೀವು ಹಳೆಯ ವಿದ್ಯಾರ್ಥಿಗಳು ಬಂದು ಅವರ ಪಕ್ಕ ಕೂತ್ಕೊಂಡು ಸರ್ ಹೇಗಿದ್ದೀರಿ, ಮೇಡಮ್ ಹೇಗಿದ್ದೀರಿ, ಗುರುಗಳೇ ಹೇಗಿದ್ದೀರಿ ಅಂತ ಒಂದು ಮಾತನ್ನು ಹೇಳಿದಾಗ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅವರು ಮನಸ್ಸು ತುಂಬಿ ನಿಮಗೆ ಆಶೀರ್ವಾದ ಮಾಡಿದರು ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ದಾರಿ ಸುಗಮ, ಸಂತಾನ ಪ್ರಾಪ್ತಿಯಾಗತ್ತೆ. ಎಷ್ಟೋ ಕಡೆ ನೀವು ಹಾಸ್ಪಿಟಲ್ಸ್ಗೆ ಅಲದಾಡಿರ್ತೀರ. ಒಂದು ಗುರುವಿನ ಆಶೀರ್ವಾದ, ನೀವು ಬರೀ ನಿಮ್ಮ ಶಾಲೆ ಕಾಲೇಜು ಕಲಿಸಿದಂಥ ಗುರುಗಳಂತಲ್ಲ, ನೀವು ಯಾರನ್ನ ಗುರುಗಳಂತ ನಂಬಿರ್ತೀರಾ, ಒಂದು ಗುರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಗುರು ದತ್ತರಿರ್ಬೋದು, ಸಾಯಿಬಾಬಾ ಇರ್ಬೋದು, ಅಥವಾ ನಿಮ್ಮ ನಿಜ ಜೀವನದಲ್ಲಿ ಯಾರನ್ನಾದರೂ ನೀವು ಗುರುಗಳನ್ನಂತ ನಂಬಿರ್ತೀರ. ಗುರುಪೂರ್ಣಿಮೆಯ ದಿನ ಜಸ್ಟ್ ಅವರು ಏನು ಹೆಚ್ಚಿನದನ್ನು ಕೇಳೋದಿಲ್ಲ, ಒಂದು ಪಾದಕ್ಕೆ ನಮಸ್ಕಾರವನ್ನು ಮಾಡಿದರೆ ಸಾಕು, ಅವರು ಮನ ತುಂಬಿ ಆಶೀರ್ವಾದ ಮಾಡಿದರೆ ಗುರು ಯಾವಾಗಲೂ ಕಷ್ಟವನ್ನು ಸ್ವೀಕಾರ ಮಾಡುವಂತಹದ್ದು, ಆ ಕಷ್ಟ ಕಾರ್ಪಣ್ಯಗಳನ್ನು ಹೀರಿಕೊಳ್ಳುವಂತಹ ಶಕ್ತಿ ಗುರುವಿಗಿರುತ್ತೆ. ಹಾಗಾಗಿ ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಯಾರಾದರೂ ಇವತ್ತಿನವರೆಗೂ ಕೂಡ ಟೀಚರ್ಸ್ ಆಗಲಿ, ಶಿಕ್ಷಕರಾಗಲಿ ಪರಿಚಯ ಇದ್ದರೆ, ಅಂದರೆ ನಿಮ್ಮ ಟಚ್ಚಲ್ಲಿದ್ದರೆ, ನಿಮ್ಮ ಸ್ಕೂಲು ಕಾಲೇಜು ದಿನಗಳ ಶಿಕ್ಷಕರು ನಿಮ್ಮ ಟಚ್ಚಲ್ಲಿದ್ದರೆ, ಅಥವಾ ಹುಡುಕೊಂಡು ಹೋಗಿ ಆ ಗುರುಪೂರ್ಣಿಮೆಯ ದಿನ ಅವರ ಪಾದಕ್ಕೆ ನಮಸ್ಕಾರ ಮಾಡಿ, ಅವರು ಏನನ್ನು ಸ್ವೀಕಾರ ಅಂದರೆ ಅವರಿಗೆ ನನ್ನ ಶಿಷ್ಯ ಬಂದಿದ್ದಾನೆ, ಶಿಷ್ಯ ಬಂದಿದ್ದಾಳೆ, ಅವರು ನಮಗೆ ಒಂದು ಬುಟ್ಟಿ ಹಣ್ಣು ತಂದಿದ್ದಾರೆ, ಶಾಲ್ ತಂದಿದ್ದಾರೆ, ಏನು ಕೇಳೋದಿಲ್ಲ, ಏನು ಪ್ರತಿಫಲ ಅಪೇಕ್ಷೆಯನ್ನು ಗುರು ಮಾಡೋದೇ ಇಲ್ಲ. ಆಶೀರ್ವಾದ ಮಾಡಿದರೆ ಸಾಕು, ನಿಮ್ಮ ಜೀವನದ ಕಷ್ಟ ಮಂಜಿನಂತೆ ಕಳೆಯುತ್ತೆ. ವೀಕ್ಷಕರೇ, ಇದನ್ನು ನೀವು ರೂಢಿ ಮಾಡ್ಕೊಳ್ಳಿ ಪ್ರತಿ ಗುರುಪೂರ್ಣಿಮೆಯ ದಿನ. ನೋಡಿ, ಗುರುಪೂರ್ಣಿಮೆ ಸಾಮಾನ್ಯವಾದ ದಿವಸ ಅಲ್ಲ. ಮಹಾವಿಷ್ಣುವಿನ ಅವತಾರವಾದ ವೇದವ್ಯಾಸ ಮಹರ್ಷಿಗಳ ಜನ್ಮದಿನ. ಮಹರ್ಷಿಗಳು ಸಾಮಾನ್ಯರಾದವರಲ್ಲ. ಆ ಸಾಕ್ಷಾತ್ ವಿಘ್ನ ವಿನಾಶಕ, ವಿಘ್ನಗಳನ್ನು ದೂರ ಮಾಡುವಂತಹ ಗಣೇಶನ ಹತ್ತಿರ ಮಹಾಭಾರತವನ್ನು ಬರೆಸಿದಂಥವರು. ನಿಮಗೆ ಈ ಸಂಚಿಕೆಯ ಮೊದಲೇನೆ ಎಲ್ಲ ವಿಶೇಷತೆಗಳನ್ನು ಹೇಳಿದ್ದೀನಿ, ಗುರುಪೂರ್ಣಿಮೆ ವಿಶೇಷತೆಗಳನ್ನು. ಈಗ ಗುರುಪೂರ್ಣಿಮೆಗೆ ಒಂದೊಂದಾಗಿ ಸಾಕಷ್ಟು ರೆಮಿಡಿಗಳನ್ನು ತೊಗೊಂಡ್ಬಂದಿದ್ದೀನಿ, ಜೀವನವನ್ನು ಪರಿವರ್ತನೆ ಮಾಡುವಂತಹ ರೆಮಿಡಿಗಳನ್ನು ತಂದಿದ್ದೀನಿ. ಅವುಗಳನ್ನು ನೋಡ್ತಾ ಹೋಗೋಣ. ಅದರಲ್ಲೂ ಕೂಡ ಈ 4ನೇ 5ನೆಯ ರೆಮಿಡಿ ಇದೆಯಲ್ಲ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದರ ಜೊತೆಗೆ ಆ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ರೆಮಿಡಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಗುರುಪೂರ್ಣಿಮೆಗೆ ನೋಡಿ, ಗುರುಪೂರ್ಣಿಮೆಯ ದಿನ ನಾವು
ಹಣವನ್ನು ದಾನ ಮಾಡಿದರೆ ಸಾಕಾಗ್ದು. ಹಣ ದಾನ ಮಾಡಿದರೆ ಕೆಲವೊಂದು ಸಲ ನಾನು ಹೇಳ್ತಾ ಇರ್ತೀನಿ, ಹಣವನ್ನು ಏನು ದಾನ ಮಾಡ್ತೀವಿ ಅದು ಸದ್ವಿನಿಯೋಗ ಆಗುತ್ತಾ ಎನ್ನುವಂತಹ ಚಿಂತನೆಯನ್ನು ಮಾಡಿ ನಾವು ಹಣವನ್ನು ದಾನ ಮಾಡಬೇಕಾಗತ್ತೆ. ಯಾವುದೇ ಸ್ಥಳ ಇರಲಿ, ಯಾವುದೇ ಕ್ಷೇತ್ರ ಇರಲಿ, ಯಾವುದೇ ಕಡೆಗಿರಲಿ. ಹಾಗಾಗಿ ಕೆಲವೊಂದು ವಸ್ತುಗಳನ್ನು, ಆಹಾರ ಧಾನ್ಯಗಳನ್ನು ನಾವು ದಾನ ಮಾಡಿದ್ದೇ ಆದಲ್ಲಿ ಆ ಒಂದು ಹೊಟ್ಟೆಗೆ ಆಹಾರದ ರೂಪದಲ್ಲಿ ಹೋಗುತ್ತೆ. ಆಹಾರ ಪರಮಾತ್ಮ, ನಿಜವಾದ ಭಗವಂತ. ನಾನು ಸುಮಾರು ಕಡೆ ಹೇಳ್ತಾ ಇರ್ತೀನಿ, ನಾನು ವಾಸ್ತುಗೆ ಹೋದಾಗ ನಮ್ಮ ಭಕ್ತರಿಗೆ ಎಲ್ರಿಗೂ ನಾನು ಹೇಳ್ತಾ ಇರ್ತೀನಿ, ನಿಜವಾದ ಭಗವಂತನನ್ನು ಕಾಣಬೇಕಾದ್ರೆ ನಾವು ಹಸಿವಿನಲ್ಲಿ ಆ ಹಸಿವನ್ನು ತಣಿಸಿದಾಗ, ಹಸಿದಂತಹ ಹೊಟ್ಟೆಗೆ ಧಾನ್ಯವನ್ನು, ಆಹಾರವನ್ನು, ಊಟವನ್ನು ಕೊಟ್ಟಾಗ ಅಲ್ಲಿ ಏನು ನಮಗೆ ಒಂದು ಪರಿಪೂರ್ಣ ತೃಪ್ತಿ ಇರುತ್ತಲ್ಲ, ಭಗವಂತ ನಿಜವಾದ ಸ್ವರೂಪದಲ್ಲಿ ಪ್ರಕಟ ಆಗ್ತಾನಂತೆ. ಹೊಟ್ಟೆಗೆ, ಹಸಿದಂಥ ಹೊಟ್ಟೆಗೆ ಅನ್ನವನ್ನು ಕೊಟ್ಟಾಗ ಅವರು ಆಶೀರ್ವಾದ ಮಾಡ್ತಾರಲ್ಲ, 100 ಕಾಲ ಚೆನ್ನಾಗಿರುವಂಥ ಆ ಆಶೀರ್ವಾದದಲ್ಲಿ ನಿಜವಾದ ಭಗವಂತ ಇರುವಂಥದ್ದು. ಹಾಗಾಗಿ ನೀವು ಆವಾಗವಾಗ ಆದರೆ ಸಾಧ್ಯ ಆದರೆ ಪ್ರತಿ ಅಮಾವಾಸ್ಯೆಗೆ, ವರ್ಷದಲ್ಲಿ ಬರುವಂತಹ 12 ಅಮಾವಾಸ್ಯೆಯಲ್ಲಿ ಅಟ್ಲೀಸ್ಟ್ ಒಂದು 5-6 ಅಮಾವಾಸ್ಯೆಗೆ ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ಹೋಗಿ ನಿಮ್ಮ ಕೈಲಾದಷ್ಟು ಯಥಾಶಕ್ತಿ, ಯಥಾಭಕ್ತಿ ಆಹಾರ ಪದಾರ್ಥಗಳನ್ನು ದಾನ ಮಾಡಿ ಬರೋದ್ರಿಂದ ನಿಜವಾದ ಭಗವಂತನ ಆಶೀರ್ವಾದ ಆಗುತ್ತೆ. ಎಷ್ಟೋ ಜನ ಅನಾಥರು ವೃದ್ಧಾಶ್ರಮದಲ್ಲಿ ಆ ಒಂದು ಹಸಿವಿಗೆ ಏನು ನೀವು ಜಸ್ಟಿಫೈ ಮಾಡ್ತಿರಲ್ಲ, ಅಲ್ಲಿ ನಿಜವಾದಂತಹ ರೆಮಿಡಿ ಇರುತ್ತೆ, ಅಲ್ಲಿ ನಿಜವಾದಂಥ ನಿಮಗೆ ಗೆಲುವಿರುತ್ತೆ, ಅಲ್ಲಿ ನಿಜವಾದಂತಹ ಜೀವನದ ಬ್ಲಾಕೇಜಸ್ಸಿಗೆ ಎಲ್ಲವೂ ಕೂಡ ಬಿಟ್ಟು ಕೊಡುತ್ತೆ ನಿಮಗೆ. ಅದೇ ರೀತಿ ಈ ಗುರುಪೂರ್ಣಿಮೆಯ ಅಪರೂಪದ ರೆಮಿಡಿಗಳನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ನೀವೇನು ಮಾಡಬೇಕು ಅಂದರೆ, ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯ ನೋಡಿ. ವಿಷ್ಣು ಯಾರು? ಗುರು, ವೇದವ್ಯಾಸರು. ಆ ಮಹರ್ಷಿಗಳ ಜನ್ಮದಿನ ಮಾಡ್ತೀವಿ ನಾವು ಗುರುಪೂರ್ಣಿಮೆ ಅಂತ ಹೇಳಿ. ಹಾಗಾಗಿ ವೇದವ್ಯಾಸರು ಬೇರೆ ಅಲ್ಲ, ಮಹಾವಿಷ್ಣು ಬೇರೆ ಅಲ್ಲ. ಹಾಗಾಗಿ ಅವತ್ತಿನ ದಿನ ನೀವೇನು ಮಾಡಬೇಕು, ವಿಷ್ಣು ಅಥವಾ ವಿಷ್ಣುವಿನ ಅವತಾರಯದ ದೇವಾಲಯಗಳು ನೋಡಿ, ಶ್ರೀಕೃಷ್ಣ ದೇವಾಲಯ ಇರ್ಬೋದು, ಶ್ರೀಮನ್ನಾರಾಯಣ ದೇವಾಲಯ ಇರಬಹುದು, ಅಥವಾ ರಂಗನಾಥ ಸ್ವಾಮಿ ದೇವಾಲಯ ಇರಬಹುದು, ಶ್ರೀಕೃಷ್ಣನ ದೇವಾಲಯ ಇರಬಹುದು, ಒಂದು ನರಸಿಂಹಸ್ವಾಮಿ ದೇವಾಲಯ ಇರ್ಬೋದು. ಹೀಗೆ ವಿಷ್ಣು ಅಥವಾ ವಿಷ್ಣುವಿನ ಅವತಾರಯದ ದೇವಾಲಯಗಳಿಗೆ ಹೋಗ್ಬಿಟ್ಟು ನೀವು ಕಡಲೆಬೇಳೆ, ಬೆಲ್ಲ, ಬಾಳೆಹಣ್ಣು, 5 ರೀತಿಯ ಹಳದಿ ಹೂಗಳು, ಈ ರೀತಿಯಾದಂತಹ ಮಹಾವಿಷ್ಣುವಿಗೆ ಪ್ರೀತ್ಯರ್ಥವಾದಂತಹ ವಸ್ತುಗಳನ್ನು ದಾನ ಮಾಡಿ ಬರೋದ್ರಿಂದ, ಆ ವಸ್ತುಗಳನ್ನು ದಾನ ಮಾಡಿ ಸ್ವಾಮಿಯ ಪಾದಕ್ಕೆ ಸಮರ್ಪಣೆ ಮಾಡಿ ವಾಪಸ್ ತಗೋಬೇಡಿ. ಅದು ಶ್ರೀಮನ್ನಾರಾಯಣನಿಗೆ ಸಮರ್ಪಣೆ, ಗುರುವಿಗೆ ಸಮರ್ಪಣೆ. ಇದನ್ನು ಮಾಡಿ ಬರೋದ್ರಿಂದ ಅಲ್ಲೇ ಕೂತ್ಕೊಂಡು 108 ಬಾರಿ ಓಂ ಗುರವೇ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ಹೇಳಿ ಬರೋದ್ರಿಂದ ಗುರು ಏನು ಮಾಡ್ತಾನೆ, ಶ್ರೀಮನ್ನಾರಾಯಣ ಏನು ಮಾಡ್ತಾನೆ, ವರ್ಷ ಪೂರ್ತಿ ನಿಮ್ಮ ಜೀವನಕ್ಕೆ ಬರುವಂತಹ ಬ್ಲಾಕೇಜಸ್ಗಳನ್ನು ತೆಗೆದು ಕೆತ್ತಿ ಬಿಸಾಕ್ತಾನೆ. ನಿಮ್ಮ ದಾರಿ ಬಿಟ್ಕೊಡ್ತಾನೆ. ನಿಮ್ಮ ಜೀವನದಲ್ಲಿ ನಿಮ್ಮ ಮುಖದ ಮೇಲೆ ಮಂದಹಾಸ ಮೂಡಿಸ್ತಾನೆ. ನಿಮ್ಮ ಜೀವನದಲ್ಲಿ ಮುಗುಳ್ನಗೆಯನ್ನು ಮೂಡಿಸ್ತಾನೆ. ನಿಮ್ಮ ಒಂದು ಏನು ಖುಷಿಯ ಜೋಳಿಗೆಯನ್ನು ತುಂಬುತ್ತಾನೆ, ಜೋಳಿಗೆಯನ್ನು ಖುಷಿಯಿಂದ ತುಂಬುತ್ತಾನೆ. ನಿಮ್ಮ ಮನೆಯಲ್ಲಿರುವಂತಹ ಹಣದ ತಿಜೋರಿಯನ್ನು ಸಂಪೂರ್ಣವಾಗಿ ಶ್ರೀ ಲಕ್ಷ್ಮಿಯ ಕೃಪೆಯನ್ನು ಕೊಡ್ತಾನೆ. ಇಂತಹ ಪರಮ ಪವಿತ್ರ ದಿನ ಗುರುಪೂರ್ಣಿಮೆಯ ದಿನ. ನೋಡಿ, ನಾನು ಹೇಳ್ತಾ ಬರ್ತಾ ಇದ್ದೀನಿ, ಈ ರೆಮಿಡಿಯ 4ನೇ ಮತ್ತು 5ನೇ ರೆಮಿಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಅದನ್ನು ಮಿಸ್ ಮಾಡ್ಕೋಬೇಡಿ. ಅದೇ ರೀತಿಯಾಗಿ ಅವತ್ತು ಆರೋಗ್ಯಕ್ಕಾಗಿ ಯಾರು ಜೀವನದಲ್ಲಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಿ, ಪದೇ ಹಾಸ್ಪಿಟಲ್ಗೆ ಹೋಗ್ತೀರಿ, ಎಷ್ಟು ಖರ್ಚುಗಳ ಮೇಲೆ ಖರ್ಚು ಮಾಡ್ತೀರಿ, ಸ್ಕ್ಯಾನ್ನಲ್ಲಿ ಏನೂ ತಿಳಿತಾ ಇಲ್ಲ, ಅಥವಾ ಆ ಜಡ್ಡು ಜಾಪತ್ರೆ ಕಂಪ್ಲೀಟಾಗಿ ವಾಸಿ ಆಗ್ತಾ ಇಲ್ಲ, ಏನು ತಲೆ ಕೆಡಿಸ್ಕೋಬೇಡಿ. ಈ ಗುರುಪೂರ್ಣಿಮೆಯ ದಿನ ನೋಡಿ, ಪಂಚಮುಖಿ ದೀಪ ಅಂತ ಹೇಳ್ತೀವಿ. ಅಂದರೆ ಒಂದು ಬತ್ತಿಯ ಬದಲು ಗುರುಪೂರ್ಣಿಮೆಯ ಸಂಜೆ ತುಪ್ಪದ ಒಂದು ದೀಪದಲ್ಲಿ ಒಂದು ಮಣ್ಣಿನ ಹಣತೆಯನ್ನು ತಗೊಳ್ಳಿ. ಮಣ್ಣಿನ ಹಣತೆಯಲ್ಲಿ 5 ಬತ್ತಿಗಳು, ಅಂದರೆ ಪಂಚಮುಖಿ ಬತ್ತಿಗಳು ಅಂತ ಹೇಳ್ತೀವಿ. ಅದಕ್ಕೆ ಆ ಕಾಟನ್ನಿಂದ ಮಾಡಿದಂತಹ ಹತ್ತಿಯ ಬತ್ತಿಯನ್ನೇ 5 ತಗೋಬೇಕು. ಅದಕ್ಕೆ ಪಂಚಬತ್ತಿ ಅಂತ ಹೇಳ್ತೀವಿ. ಆ ಮಣ್ಣಿನ ಹಣತೆಯಲ್ಲಿ ಸಂಪೂರ್ಣವಾಗಿ ತುಪ್ಪವನ್ನು ತುಂಬಿ ಅದರಲ್ಲಿ 5 ಬತ್ತಿಗಳನ್ನು, ಒಂದೊಂದರ ಪಕ್ಕ ಒಂದೊಂದು 5 ಬತ್ತಿಗಳನ್ನು ಬೆಳಗಿಸಿ ನಿಮ್ಮ ದೇವರ ಮನೆಯಲ್ಲಿ ಗುರುಪೂರ್ಣಿಮೆಗೆ ವೇದವ್ಯಾಸ ಮಹರ್ಷಿಗಳನ್ನು ನೀವು ಮನಸ್ಸಿನಲ್ಲಿ ನೆನೆದು, ನಿಮ್ಮ ಗುರುಗಳು, ನಿಜವಾಗಿ ಯಾರು ಗುರುಗಳನ್ನು ನೀವು ನಂಬ್ತೀರಿ, ರಾಘವೇಂದ್ರ ಸ್ವಾಮಿಗಳಿರಬಹುದು, ಸಾಯಿನಾಥ್ ಇರಬಹುದು, ಆಮೇಲೆ ಗುರು ದೇವದತ್ತರಿರಬಹುದು, ಹೀಗೆ ಯಾವ ಗುರುಗಳನ್ನು ನೀವು ನಂಬುತ್ತೀರಿ
ಅಥವಾ ನಿಜ ಜೀವನದಲ್ಲಿ ನೀವು ಯಾವ ವ್ಯಕ್ತಿಗಳನ್ನು ಗುರುಗಳಂತ ನೀವು ನಂಬ್ತೀರಿ, ಗುರುಗಳಂತ ಹೇಳಿ ಬಾಯಿ ತುಂಬ ನೀವು ಕರಿತೀರಿ, ಅಂತಹ ಗುರುಗಳನ್ನು ಮುಖದಲ್ಲಿ ಒಂದು ಮನಸ್ಸಿನಲ್ಲಿ ಸ್ಮರಣೆ ಮಾಡಿ ಅವರ ಮುಖವನ್ನು ನಿಮ್ಮ ಕಣ್ಣು ಮುಂದೆ ತಂದುಕೊಂಡು ಆ ಪಂಚಮುಖಿ ದೀಪವನ್ನು ಬೆಳಗಿಸಿ, ಗುರುವೇ ಈ ದೀಪವನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಗುರುಗಳೇ, ನನ್ನ ಜೀವನದಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ನೀನು ಸ್ವೀಕಾರ ಮಾಡು ಗುರುವೇ, ಗುರುಗಳೇ ನನ್ನ ಜೀವನವನ್ನು ಪಾವನ ಮಾಡು ಗುರುವೇ. ತಂದೆ, ನಿನ್ನ ಪಾದ ಚರಣ ಕಮಲದಲ್ಲಿ ನಾನು ಸಂಪೂರ್ಣವಾಗಿ ಶರಣಾಗಿದ್ದೀನಿ ತಂದೆ. ನನ್ನ ಮತ್ತು ನನ್ನ ಸಂಸಾರದ ಸಂಪೂರ್ಣ ರಕ್ಷಣೆ ಭಾರ ಎಲ್ಲವನ್ನ ನಿನಗೆ ಹೊಣೆಯನ್ನು ಕೊಡ್ತಾ ಇದ್ದೀನಿ, ನನ್ನನ್ನು ಕಾಪಾಡಿ ಗುರುವೇ ಅಂತ ಹೇಳಿ ಆ ಪಂಚಮುಖಿ ದೀಪದ ಬತ್ತಿಯನ್ನು ನೀವು ಬೆಳಗಿಸಿ ಅದು ಸಂಪೂರ್ಣವಾಗಿ ನಿಧಾನವಾಗಿ ಅದು ಬೆಳಗಲಿ. ಆ ದೀಪ ಎಷ್ಟು ಹೊತ್ತು ಬೆಳಗುತ್ತೋ ಬೆಳಗಲಿ, ಅದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ಯಾವ ಸಮಯದಲ್ಲಿ ಆ ದೀಪವನ್ನು ಬೆಳಗಬೇಕು ಅಂತೀರಾ? ನೀವು ಯಾವಾಗ ಗುರುಪೂರ್ಣಿಮೆಯ ದಿನ ನಿಮಗೆ ಅನುಕೂಲ ಆಗಲಿ ಅಂಥೇಳಿ ಈ ಪಾಡ್ಕಾಸ್ಟನ್ನು ಗುರುಪೂರ್ಣಿಮೆಗಿಂತ ಒಂದು ವಾರ ಮುಂಚಿತವಾಗಿ ಅಪ್ಲೋಡ್ ಮಾಡಿಸಿರ್ತೀವಿ. ನೀವು ಆ ಗುರುಪೂರ್ಣಿಮೆಯ ದಿನ ಬೆಳಗ್ಗೆ ಸ್ನಾನ ಮಾಡಿ ಶ್ರದ್ಧೆಯಿಂದ ಈ ಪಂಚಮುಖಿ ದೀಪದ ಒಂದು ಬತ್ತಿಯನ್ನು ಬೆಳಗೋದ್ರಿಂದ ಅದು ಹೇಗೆ ಬೆಳಗ್ತಾ ಬರುತ್ತೆ ಹಾಗೆ ನಿಮ್ಮ ಆರೋಗ್ಯ ಸಮಸ್ಯೆ ಅದೇ ರೀತಿ ಕಡಿಮೆ ಡೌನ್ 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 ಆಗ್ತಾ ಬರುತ್ತೆ. ತುಂಬ ಪವರ್ಫುಲ್ ಇದು. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಪಂಚಭೂತಗಳ ಪ್ರತೀಕವಾದಂತಹ ಈ ಪಂಚಮುಖಿ ದೀಪದ 5 ದೀಪಗಳ ಬತ್ತಿಯನ್ನು ಯಾರು ಗುರುಪೂರ್ಣಿಮೆಯ ದಿವಸ ಬೆಳಗ್ತಾರೋ ಅವರ ಜೀವನದಲ್ಲಿ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ಮಾಯ ಆಗುತ್ತೆ. ನಂಬಿಕೆ ಮುಖ್ಯ, ಶ್ರದ್ಧೆ ಮುಖ್ಯ, ಭಕ್ತಿ ಮುಖ್ಯ. ಅದರ ಜೊತೆಗೆ ಮೆಡಿಕೇಶನ್ ಬಿಡಬೇಡಿ, ಟ್ರೀಟ್ಮೆಂಟ್ ತಗೋತಾ ಇರಿ. ಅದರ ಜೊತೆಗೆ ಈ ಗುರುಪೂರ್ಣಿಮೆಯ ದಿನ ಯಾರು ಈ ಚಮತ್ಕಾರಿ ಪಂಚಮುಖಿ ದೀಪವನ್ನು ಬೆಳಗ್ತಾರೋ ಅವರಿಗೆ ಆರೋಗ್ಯ ಸಮಸ್ಯೆಯಲ್ಲಿ ಸಾಕಷ್ಟು ಏನು ಸಮಸ್ಯೆಗಳಿದೆ ಮಂಜಿನಂತೆ ಕರಗಿ ಆರೋಗ್ಯ ಚೇತರಿಕೆಯಾಗುತ್ತೆ. ಅದೇ ರೀತಿ ನೋಡಿ, ಈ ಗುರುಪೂರ್ಣಿಮೆಯ ದಿನ ಬಾಳೆ ಎಲೆಯಲ್ಲಿ ಸಂಪೂರ್ಣ ನೈವೇದ್ಯದ ಮಾಡುವಂತಹ ಇಲ್ಲಿಯವರೆಗೆ ಯಾರೂ ಕೂಡ ಹೇಳಿಲ್ಲ ನಿಮಗೆ ವಿಶೇಷವಾದಂತಹ ರೆಮಿಡಿ ಹೇಳ್ಕೊಡ್ತೀನಿ. ಗುರುಗಳಿಗೆ ಹಳದಿ ಬಣ್ಣ ಬಹಳ ಇಷ್ಟ. ಯಾಕೆಂದರೆ ಮಹಾವಿಷ್ಣು ಗುರು ಯಾರು? ಮಹಾವಿಷ್ಣು. ಆದಿಗುರು ಪರಮೇಶ್ವರ ಶಂಕರ. ಆ ಎಲ್ಲ ಭಗವಂತನನ್ನು ಸ್ಮರಣೆ ಮಾಡ್ತಾ ಬಾಳೆ ಎಲೆಯನ್ನು ಹಾಕಿ ಶುದ್ಧವಾದ ನೀರಿನಿಂದ ಬಾಳೆ ಎಲೆಯನ್ನು ಒರೆಸಿ ಅದರ ಮೇಲೆ ನೀವು ಮೊದಲಿಗೆ ಮಹಾವಿಷ್ಣುವನ್ನು ಸ್ಮರಿಸ್ತಾ ಆದಿಶಂಕರರು, ಶಂಕರಾಚಾರ್ಯರು, ಪರಮೇಶ್ವರರು, ಅದೇ ರೀತಿ ವೇದವ್ಯಾಸ ಮಹರ್ಷಿಗಳು, ನೀವು ಯಾರನ್ನ ಗುರುವಾಗಿ ನಂಬ್ತೀರಿ ಅಂಥವರನ್ನು ಗುರುಗಳನ್ನು ಸ್ಮರಿಸ್ತಾ ನೈವೇದ್ಯವನ್ನು ಬಾಳೆ ಎಲೆ ಮೇಲೆ ಮಡಿಯಿಂದ, ಅಂದರೆ ನಾವು ಟೇಸ್ಟ್ ನೋಡಿರಬಾರ್ದು, ಟೇಸ್ಟ್ ನೋಡದೆ ಅಡುಗೆ ಪದಾರ್ಥಗಳನ್ನು ಸ್ವಲ್ಪ ಸ್ವಲ್ಪ ನೈವೇದ್ಯಕ್ಕೋಸ್ಕರ ಬಾಳೆ ಎಲೆ ಮೇಲೆ ಸಮರ್ಪಣೆ ಮಾಡಬೇಕಾಗತ್ತೆ. ತಟ್ಟೆಯನ್ನು ಉಪಯೋಗಿಸಬೇಡಿ. ಬಾಳೆ ಎಲೆಯಲ್ಲಿ ಬೃಹಸ್ಪತಿ ನೋಡಿ, ಬೃಹಸ್ಪತಿ ಗುರು ಪ್ರಿಯವಾದಂತಹ ಹಳದಿ ಬಣ್ಣದ ಪದಾರ್ಥಗಳನ್ನು, ಅಂದರೆ ಕಡಲೆಬೇಳೆ ಪಾಯಸ ಅಂತ ಹೇಳ್ತೀವಿ. ಆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಇಮೇಜ್ ಬರ್ತಾ ಇದೆ. ಕಡಲೆಬೇಳೆಯ ಪಾಯಸ ಬೆಲ್ಲ ಹಾಕಿರಬೇಕು, ಸಕ್ಕರೆ ಹಾಕಬಾರ್ದು. ಕೆಮಿಕಲ್ ಯುಕ್ತ ಸಕ್ಕರೆ ಇರುತ್ತೆ, ಹಾಕಬೇಡಿ. ಆ ಬೆಲ್ಲವನ್ನೇ ಬಳಸಬೇಕು. ಕಡಲೆಬೇಳೆಯನ್ನು ಉಪಯೋಗಿಸಿ, ಬೆಲ್ಲವನ್ನು ಉಪಯೋಗಿಸಿ ಕಡಲೆಬೇಳೆ ಪಾಯಸವನ್ನು ಮಾಡ್ತಾರೆ. ಆ ಕಡಲೆಬೇಳೆ ಪಾಯಸ, ಬಾಳೆಹಣ್ಣು, ಅರಿಶಿಣ ಬೆರೆಸಿದ ಅನ್ನ, ಹರಿದ್ರಾನ್ನ ಅಂತ ಹೇಳ್ತೀವಿ. ಈಗ ನೀವೇನು ಚಿತ್ರಾನ್ನ ಅಂತ ಏನು ಹೇಳ್ತೀರಿ, ಅದಕ್ಕೆ ನಾವು ಚಿತ್ರಾನ್ನ ಅಂತ ಹೇಳೋದಿಲ್ಲ, ಹರಿದ್ರಾನ್ನ ಅಂತ ಹೇಳ್ತೀವಿ. ಆಮೇಲೆ ಈ 3 ಪದಾರ್ಥಗಳನ್ನು ಬಾಳೆ ಎಲೆ ಮೇಲೆ ಹಾಕಿ, ಅಂದರೆ ಕಡಲೆಬೇಳೆ ಪಾಯಸ, ಬಾಳೆಹಣ್ಣು, ಬಾಳೆಹಣ್ಣಿನಿಂದ ನೀವು ರಸಾಯನವನ್ನು ಕೂಡ ಪಂಚಾಮೃತ ಅಂತ ಹೇಳ್ತೀವಿ, ಅದನ್ನು ಕೂಡ ನೈವೇದ್ಯಕ್ಕಿಡಬಹುದು ಆ ಒಂದು ಬಾಳೆ ಎಲೆ ಮೇಲೆ. ತದನಂತರ ಅರಿಶಿಣ ಬೆರೆಸಿದಂಥ ಹರಿದ್ರಾನ್ನ, ಈ 3 ಕೂಡ ಎಲೆಯ ಮೇಲೆ ಹಾಕಿ ನೈವೇದ್ಯ ಮಾಡಿ, ಗುರುಗಳೇ ನಮ್ಮ ಜೀವನಕ್ಕೆ ಈ ಕಷ್ಟ ಬಂದು ನಿಂತಿದೆ, ನನ್ನ ಮದುವೆ ಸೆಟ್ ಆಗ್ತಾ ಇಲ್ಲ, ಅಥವಾ ನನ್ನ ಮಗಳ ಮದುವೆ ಸೆಟ್ ಆಗ್ತಾ ಇಲ್ಲ, ನನ್ನ ಮಗ ಅಥವಾ ಮಗಳಿಗೆ ಸಂತಾನ ಪ್ರಾಪ್ತಿ ಯೋಗ ಕೂಡಿ ಬರ್ತಾ ಇಲ್ಲ, ಮನೆಗೆ ಕಂದಮ್ಮನ ಆಗಮನ ಆಗಬೇಕು, ನಾನು ಎಷ್ಟು ದಿವಸ ಅಂತ ಈ ಬಾಡಿಗೆ ಮನೆಯಲ್ಲಿರಬೇಕು, ನನಗೆ ಒಂದು ಸ್ವಂತ ಮನೆಯ ಸೂರು ಆಗಬೇಕು, ನನಗೆ ವಾಹನದ ಭಾಗ್ಯ ಬರಬೇಕು, ನಾನು ಕಾರ್ ಕೊಂಡ್ಕೊಳ್ಳಬೇಕು, ನನಗೆ ಅಷ್ಟೈಶ್ವರ್ಯ ಜೀವನದಲ್ಲಿ ಪ್ರಾಪ್ತಿಯಾಗಬೇಕು, ಎಲ್ಲಕ್ಕೂ ಮಿಗಿಲಾಗಿ ಆರೋಗ್ಯ ಚೆನ್ನಾಗಿರಬೇಕು. ಈ ರೀತಿಯಾಗಿ ನಿಮ್ಮ ಜೀವನದ ಸಕಲ ಇಷ್ಟಗಳನ್ನು, ಕೋರಿಕೆಗಳನ್ನು ಗುರುಗಳಿಗೆ ಹೇಳಿ ಈ ಬಾಳೆ ಎಲೆಯ ಮೇಲೆ
3 ರೀತಿಯ ನೈವೇದ್ಯಗಳನ್ನು ಮಾಡಿ ನೋಡಿ ವೀಕ್ಷಕರೇ. ಈ ಸ್ಥಳದಲ್ಲಿ ಕೂತು ನಿಮಗೆ ನಾನು ವಾಗ್ದಾನ ಮಾಡ್ತೀನಿ, ಭರವಸೆಯನ್ನು ಕೊಡ್ತೀನಿ, ಚಾಲೆಂಜ್ ಮಾಡ್ತೀನಿ. ಯಾರು ಗುರುಪೂರ್ಣಿಮೆಯ ದಿನ ಈ 3 ನೈವೇದ್ಯಗಳನ್ನು ಮಾಡ್ತಿರೋ ಅವರಿಗೆ ವರ್ಷ ತುಂಬುವಷ್ಟರಲ್ಲಿ ಮಡಿಲು ತುಂಬುತ್ತೆ. ಅಂದರೆ ಸಂತಾನ ಭಾಗ್ಯ, ಮುದ್ದಾದ ಕಂದಮ್ಮಗಳು ಮನೆಗೆ ಬರ್ತಾರೆ. 1 ವರ್ಷದೊಳಗಡೆ ಸೈಟ್ ಕೊಂಡ್ಕೊಳ್ತೀರಾ, 1 ವರ್ಷದೊಳಗಡೆ ವಾಹನ ಖರೀದಿ, 2 ವೀಲರ್ ಕಾರು, 1 ವರ್ಷದೊಳಗಡೆ ಸ್ವಂತ ಮನೆ ಮಾಡುವಂತಹ ಭಾಗ್ಯ ಬರುತ್ತೆ. ಅತಿ ಅಪರೂಪದಲ್ಲಿಯೇ ಅಪರೂಪದ ರೆಮಿಡಿ ಹೇಳಿದ್ದೀನಿ. ಗುರುಗಳಿಗೆ ಬಾಳೆಯ ಎಲೆಯ ಮೇಲೆ 3 ರೀತಿಯ ನೈವೇದ್ಯ ಮಾಡಿ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆಯನ್ನು ಕಾಣ್ತೀರಾ. ಅದೇ ರೀತಿ ಅಪರೂಪದಲ್ಲಿಯೇ ಅಪರೂಪದ ರೆಮಿಡಿಯನ್ನು ಹೇಳ್ಕೊಡ್ತೀನಿ ನೋಡಿ ವೀಕ್ಷಕರೇ. ಈ ಇನ್ನೂ 2 ರೆಮಿಡಿ ಇದೆ, ಕೇಳಿದರೆ ನಿಮಗೆ ಮೈ ಜುಮ್ ಎನ್ನುತ್ತೆ. ಗುರುಪೂರ್ಣಿಮೆಯ ದಿನ ಅರಿಶಿಣದಿಂದ ಗಣೇಶನನ್ನು ಮಾಡ್ತಾರೆ, ಸಣ್ಣ ಗಣೇಶನನ್ನು ಮಾಡ್ತಾರೆ. ಆ ಗಣೇಶನನ್ನು ಮಾಡಿ ನೋಡಿ, ಇಲ್ಲಿ ಒಂದು ಲಾಜಿಕ್ ಇದೆ. ಗಣೇಶನನ್ನೇ ಯಾಕೆ ಮಾಡ್ತಾರೆ ಗುರುಪೂರ್ಣಿಮೆಯ ದಿನ? ವೇದವ್ಯಾಸ ಮಹರ್ಷಿಗಳು ಯಾರನ್ನ ಕೂರಿಸಿಕೊಂಡು ಮಹಾಭಾರತವನ್ನು ರಚನೆ ಮಾಡಿದರು? ಗಣೇಶನನ್ನು ಕೂರಿಸಿ ರಚನೆ ಮಾಡಿದರು. ಹಾಗಾಗಿ ಗಣೇಶನ ಮೇಲೆ ಆ ಒಂದು ವಿಶೇಷವಾದಂತಹ ಪ್ರೀತಿ, ಒಂದು ಬಾಂಧವ್ಯ ಇರುವಂತಹ ವೇದವ್ಯಾಸ ಮಹರ್ಷಿಗಳು ಅವರನ್ನ ಕೂರಿಸ್ಕೊಂಡೇ ಮಹಾಭಾರತವನ್ನು ರಚನೆ ಮಾಡಿಸಿದ್ರು. ಹಾಗಾಗಿ ಆ ಗಣೇಶನನ್ನು ಈ ಅರಿಶಿಣದಿಂದ ಗಣೇಶನನ್ನು ಮಾಡಿ, ಅಂದರೆ ನೀರಿನಲ್ಲಿ ಅರಿಶಿಣ ಪುಡಿಯಲ್ಲಿ ನೀರನ್ನು ಮಾಡಿ ಅದರ ಕಣಕವನ್ನು ಮಾಡಿ ಅದರ ಉಂಡೆಯನ್ನು ಮಾಡಿ ಗಣೇಶನ ಒಂದು ಪ್ರತಿಮೆಯನ್ನು ಮಾಡುವಂಥದ್ದು. ಗುರುಪೂರ್ಣಿಮೆಯ ದಿನ ಅರಿಶಿಣದಿಂದ ಪುಟ್ಟ ಗಣಪತಿಯ ಆಕೃತಿಯನ್ನು ಮಾಡಿ ಅದನ್ನು ಗುರುವಿನ ಪಕ್ಕದಲ್ಲಿಟ್ಟು, ಅಂದರೆ ನಿಮ್ಮ ಮನೆಯಲ್ಲಿ ಸಾಯಿಬಾಬಾ ಮೂರ್ತಿ ಇದ್ದರೆ, ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋ ಇದ್ದರೆ, ಯಾವುದಾದ್ರೂ ಗುರುಗಳ ಮೂರ್ತಿ ಅಥವಾ ಪ್ರತಿಮೆ ಇದ್ದರೆ ಅದರ ಪಕ್ಕ ಆ ಅರಿಶಿಣದ ಗಣೇಶನನ್ನು ಇಟ್ಟು ಪೂಜೆ ಮಾಡಿ, ತದನಂತರ ಮರುದಿನ ಆ ಅರಿಶಿಣದ ಗಣೇಶನನ್ನು ತುಳಸಿ ಗಿಡದ ಕೆಳಗಡೆ ಇಟ್ಟು ಬಿಡಬೇಕು. ಇದರಿಂದ ಕುಟುಂಬದಲ್ಲಿ ಅದ್ಯಾವ ಪ್ರಮಾಣದಲ್ಲಿ ಸುಖ, ನೆಮ್ಮದಿ, ಸಂತೃಪ್ತಿ, ಹಣಕಾಸಿನ ಒಂದು ಹಣದ ಸುರಿಮಳೆಯೇ ಆಗತ್ತೆ ವೀಕ್ಷಕರೇ. ಮದುವೆ ಸೆಟ್ ಆಗತ್ತೆ, ಅರಿಶಿಣ ಕಂಕಣ ಭಾಗ್ಯ, ಗುರುಬಲ. 1-2 ಕೆಲಸದಲ್ಲಿ ಏನಾದರೂ ವಿಘ್ನಗಳು ಬರ್ತಾ ಇತ್ತು ಅಂದರೆ ಗುರುಪೂರ್ಣಿಮೆ ದಿನ ಅರಿಶಿಣದ ಗಣೇಶನನ್ನು ಮಾಡಿ ನೆಕ್ಸ್ಟ್ ಡೇ ಅದಕ್ಕೆ ಅಂದರೆ ಅವತ್ತಿನ ದಿನ ಸಂಪೂರ್ಣವಾಗಿ ಆ ಒಂದು ಅರಿಶಿಣದ ಗಣೇಶನಿಗೆ ಪ್ರಾರ್ಥನೆಯನ್ನು ಮಾಡಿ ಮರುದಿನ ತುಳಸಿ ಗಿಡದ ಕೆಳಗಡೆ ಇಡಿ, ವಿಸರ್ಜನೆಯನ್ನು ಮಾಡಿ. ನೋಡಿ ಜೀವನ ಹೇಗೆ ಪರಿವರ್ತನೆ ಆಗುತ್ತೆ ಅಂತ ಹೇಳಿ. ವೀಕ್ಷಕರೇ, ಈ ಗುರುಪೂರ್ಣಿಮೆಗೆ ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಇನ್ನು ಜೀತ್ ಮೀಡಿಯಾ ವಾಹಿನಿಯಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಗುರುಪೂರ್ಣಿಮೆಗೆ ಸಂಬಂಧಪಟ್ಟಂತೆ ಶಾರ್ಟ್ಸ್ಗಳು, ರೀಲ್ಸ್ಗಳು ಸಾಕಷ್ಟು ಬರುತ್ತೆ. ಅವುಗಳನ್ನು ನೋಡಿ, ಅವುಗಳಲ್ಲೂ ಕೂಡ ರೆಮಿಡಿ ಹೇಳಿರ್ತೀನಿ. ಈ ಸಂಚಿಕೆ ಮುಗಿಸೋದಕ್ಕಿಂತ ಮುಂಚೆ ಇನ್ನೂ 2 ರಹಸ್ಯಗಳನ್ನು ಹೇಳಿ ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಕೊನೆಯದಾದಂತಹ ರೆಮಿಡಿ ಬಹಳ ಅದ್ಭುತವಾಗಿದೆ. ಈ ಮಾಹಿತಿ ನಿಮಗೆ ಅಚ್ಚರಿ ಉಂಟು ಮಾಡುತ್ತೆ. ಭಾಗವತ ಪರಂಪರೆಯಲ್ಲಿ ಶ್ರೀ ದತ್ತಾತ್ರೇಯರು 24 ಗುರುಗಳಿಂದ ಕಲಿತರು ಅಂತ ಉಲ್ಲೇಖ ಇದೆ. ಆಶ್ಚರ್ಯ ಆಗತ್ತಲ್ಲ, ದತ್ತಾತ್ರೇಯರನ್ನೇ ನಾವು ಗುರುಗಳಂತ ಹೇಳ್ತೀವಿ, ಆ ದತ್ತಾತ್ರೇಯರು 24 ಗುರುಗಳಿಂದ ಕಲ್ತರ ಅನ್ನೋ ಒಂದು ಅಚ್ಚರಿ ಮೂಡುತ್ತೆ. ಹೌದು, ಭೂಮಿ, ಗಾಳಿ, ಅಗ್ನಿ, ನೀರು, ಪಾರಿವಾಳ, ಹಾವು, ಜೇಡ, ಜೇನ್ನೊಣ, ಚಂದ್ರ, ಸೂರ್ಯ, ಇಂತಹ ಅನೇಕ ಪ್ರಕೃತಿ ಮತ್ತು ಪ್ರಕೃತಿಯಲ್ಲಿರುವ ಜೀವಗಳಿಂದ ಅವರು ಪಾಠವನ್ನು ಕಲ್ತರು ಅಂತ ಹೇಳ್ತಾರೆ. ನೋಡಿ, ನಮಗೇ ಗುರುಗಳು ದತ್ತಾತ್ರೇಯರು, ಅಂತಹ ಗುರುಗಳು 24 ಗುರುಗಳಿಂದ ಪಾಠಗಳನ್ನು ಕಲ್ತರು ಅನ್ನುವಂತಹ ಉಲ್ಲೇಖ ಮೈ ಝುಮ್ ಅನ್ನುತ್ತೆ. ಅದೇ ರೀತಿ ವೀಕ್ಷಕರೇ, ನಮ್ಮ ಜೀವನದಲ್ಲಿ ಏನೇ ಸಕಲ ಸಂಕಷ್ಟಗಳಿರಲಿ ಅದನ್ನು ಕಳೆಯೋದಕ್ಕೆ ಒಂದು ಮಹಾ ವಸ್ತು ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ಇವತ್ತು ನಾನು ನಿಮಗೆ ಗುರುಸ್ಥಾನದಲ್ಲಿ ಕೂತ್ಕೊಂಡು ನಿಮ್ಮ ಜೀವನದ ಸಕಲ ಸಂಕಷ್ಟಗಳನ್ನು, ಕತ್ತಲೆಯನ್ನು ಕಳೆಯೋದಕ್ಕೆ ಒಂದು ಬೆಳಕಿನಂಥ ವಸ್ತುವನ್ನು ಕೊಡ್ತಾ ಇದ್ದೀನಿ. ಮನೆಗೆ ತರಿಸ್ಕೊಳ್ಳಿ, ನನ್ನ ವಾಣಿ ಎಂದು ಸುಳ್ಳಾಗೋದಿಲ್ಲ. ನನ್ನ ಕಡೆಯಿಂದ ಎನರ್ಜೈಸ್ ಮಾಡಿ ಈ ವಸ್ತುವನ್ನು ನೀವು ಮನೆಗೆ ತರಿಸಿ ಪೂಜೆ ಮಾಡೋಕ್ಕೆ ಶುರು ಮಾಡಿದರೆ ಜೀವನದ ಸಕಲ ಸಂಕಷ್ಟಗಳು ಕರಗತ್ತೆ. ಅದು ಬೇರೆ ಯಾವುದೂ ಅಲ್ಲ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ನಾನೇ ನನ್ನ ಕೈಯಾರೆ ಸಿದ್ಧಿ ಪೂಜೆ ಮಾಡಿ
ಗುರುಪೂರ್ಣಿಮೆಯ ದಿವಸ ಪೂಜೆಗಿಡಿಸ್ತಾ ಇದ್ದೀನಿ. ಅವತ್ತಿನ ದಿನ ಯಾರಾದರೂ ನನ್ನ ಕೈಯಲ್ಲಿ ಈ ಒಂದು ವಿಶೇಷವಾದಂಥ ಯಂತ್ರವನ್ನು ಸಿದ್ಧಿ ಪೂಜೆ ಮಾಡಿಸ್ಕೊಂಡು ನಿಮ್ಮ ಮನೆಗೆ ತರಿಸ್ಕೊಂಡ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಚಿಟಿಕೆ ಹೊಡೆಯೋಷ್ಟರಲ್ಲಿ ಕಷ್ಟಗಳು ಮಂಜಿನಂತೆ ಕಳೆಯುತ್ತೆ. ಅಪಾರ ಶ್ರೀಮಂತಿಕೆ ಬರುತ್ತೆ ವೀಕ್ಷಕರೇ. ಹಣ ಮನೆಯಲ್ಲಿ ಸುರಿಮಳೆಯೇ ಆಗುತ್ತೆ. ಯಾಕೆ ಹೇಳಿ? ಶ್ರೀಚಕ್ರ ಯಾವ ಮನೆಗೆ ಬರುತ್ತೆ ಆ ಮನೆಯಲ್ಲಿ ಯಾವತ್ತಿಗೂ ಕೂಡ ಹಣಕಾಸಿಗೆ ತೊಂದರೆ ಇಲ್ಲ. ಅಪಾರ ಪ್ರಮಾಣದಲ್ಲಿ ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿ ಆಗ್ತಾ ಇರುತ್ತೆ. ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿ ಆಗ್ತಾ ಇದೆ ಅಂದ ಮೇಲೆ ಹಣಕಾಸಿಗೆ ಬಡತನಕ್ಕೆ ದರಿದ್ರತನಕ್ಕೆ ದಾರಿಯಲ್ಲಿ ಅದೆಲ್ಲ ತೊಲಗಿ ಹಣ ನಿಮಗೆ ಸುರಿಮಳೆಯೇ ಆಗುತ್ತೆ. ಇನ್ನು ತಡ ಮಾಡಬೇಡಿ. ಯಾಕೆಂದರೆ ಈ ವಿಡಿಯೋ ನಿಮಗೆ ಸಿಕ್ಕಿದೆ ಅಂದರೆ ಇವತ್ತಿಗೆ ನಿಮ್ಮ ಜೀವನದ ಸಕಲ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿ. ಅದಕ್ಕೆ ಸಾಕ್ಷಿಯಾಗಿ ಈ ವಿಡಿಯೋ ಸಿಕ್ಕಿದೆ. ಈಗಲೇ ಬುಕ್ ಮಾಡ್ಕೊಳ್ಳಿ. ವಿಶೇಷವಾದಂತಹ ಗುರುಪೂರ್ಣಿಮೆಯ ದಿನದಂದೇ ನಾನು ಅದನ್ನು ಅಷ್ಟಸಿದ್ಧಿ ಪೀಠದ ಮೇಲಿಟ್ಟು ಮಹಾಲಕ್ಷ್ಮಿ ಕುಬೇರ ಯಾಗ ಮಾಡಿಸ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಗುರುಗಳೇ, ನನಗೂ ಕೂಡ ಗುರುಪೂರ್ಣಿಮೆಯ ದಿನ ಶ್ರೀಚಕ್ರ ಸಿದ್ಧಿ ಮಾಡಿಕೊಡಿ ಅಂತ ಮೆಸೇಜ್ ಹಾಕಿ. ಮುಂದಿನದನ್ನು ನಮ್ಮ ತಂಡ ನೋಡ್ಕೊಳ್ಳುತ್ತೆ. ವೀಕ್ಷಕರೇ, ಈ ಸುದೀರ್ಘವಾದಂಥ ಪಾಡ್ಕಾಸ್ಟನ್ನು ಮುಗಿಸುವಂಥ ಸಮಯ ಬಂದಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಕೆಲವೊಂದು ರೀಲ್ಸ್, ಚುಟುಕಾದಂಥ ಶಾರ್ಟ್ಸ್ನಲ್ಲಿ ಗುರುಪೂರ್ಣಿಮೆಯ ವಿಶೇಷ ರೆಮಿಡಿಗಳೊಂದಿಗೆ ನಿಮ್ಮ ಮುಂದಿರ್ತೀನಿ. ಅಲ್ಲಿವರೆಗೂ ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಾಗಲಿ. ಈ ವಿಶೇಷ ಸಂಚಿಕೆಯನ್ನು ನೋಡಿದಂತಹ ಸರ್ವ ಭಕ್ತರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಸ್ವಾಮಿ ಕೊರಗಜ್ಜನವರ ಕೃಪೆ ಆಗಲಿ ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಓಂ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.